ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಲೆನಾಡಿನ ಹೆಬ್ಬಾಗಿಲು ಅಂತ ಕರಿತೀವಿ ಶಿವಮೊಗ್ಗದಲ್ಲಿ. ಅಲ್ಲಿ ಕೂಡ ರೈತರು ಕಂಗಾಲಾಗಿದ್ದಾರೆ. ಯಾಕಂದ್ರೆ ಧಾರಾಕಾರ ಮಳೆಯಿಂದ ಒಣಶುಂಠಿ ಬೆಳೆ ಹಾನಿಯಾಗಿದ್ದು ರೈತರ ಬದುಕನ್ನ ಮೂರಾಬಟ್ಟೆ ಆಗಿಸಿದೆಯಂತೆ. ಅಕಾಲಿಕ ಮಳೆಗೆ ಸಿಲುಕಿ ಅಕ್ಷರಶಃ ಎಲ್ಲ ಬೆಳೆ ಕೊಳೆತು ಹೋಗ್ತಾ ಇದೆ. ಥ್ರಿಲ್ಲರ್ ಸಿನಿಮಾ ತರಹ ಈ ವಿಚಾರಗಳು. ಸಾಲ ಸೋಲ ಮಾಡಿ ವ್ಯವಹಾರಕ್ಕಿಳಿದಿರುವ ವ್ಯಾಪಾರಿಗಳು ಅನೇಕ ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶುಂಠಿ ವ್ಯಾಪಾರಿಗಳಿಗೆ ಕಣ್ಣೀರು ತರಿಸಿದ ಮಳೆ ನೀರು. ಶಿವಮೊಗ್ಗ ಜಿಲ್ಲೆಯಲ್ಲಿ ವ್ಯಾಪಾರಿಗಳು ಕಂಗಾಲು. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಆಗಾಗ ಸುರಿಯುತ್ತಿರುವ ಅಕಾಲಿಕ ಮಳೆ ಸಾರ್ವಜನಿಕರಿಗೆ ತಂಪು ನೀಡಿದ್ರೆ ಒಣ ಶುಂಠಿ ವ್ಯಾಪಾರಿಗಳ ಪಾಲಿಗೆ ಮಾತ್ರ ಕಣ್ಣೀರು ತರಿಸಿದೆ. ಬಿಸಿಲು ಹೆಚ್ಚಿದೆ ಎಂಬ ಕಾರಣಕ್ಕೆ ವ್ಯಾಪಾರಿಗಳು ಟನ್ ಗಟ್ಟಲೆ ಶುಂಠಿಯನ್ನು ಕಣಗಳಲ್ಲಿ ಒಣ ಹಾಕಿದ್ರು. ಆದರೆ ದಿಢೀರಾಗಿ ಬಂದ ಮಳೆ ಎಲ್ಲವನ್ನೂ ಮಣ್ಣು ಪಾಲು ಮಾಡುತ್ತಿದೆ. ಒಣ ಶುಂಠಿ ಅಂದ್ರೆ ಅದು ಬಣ್ಣ ಮತ್ತು ಗುಣಮಟ್ಟದ ಮೇಲೆ ಮಾರುಕಟ್ಟೆಯಲ್ಲಿ ಬೆಲೆ ಪಡೆಯುತ್ತೆ. ಆದರೆ ಒಮ್ಮೆ ಮಳೆಗೆ ಸಿಲುಕಿದ್ರೆ ಶುಂಠಿ ಕಪ್ಪಾಗುತ್ತದೆ ಮತ್ತು ಶಿಲೀಂಧ್ರ ತಗುಲುವ ಸಾಧ್ಯತೆ ಹೆಚ್ಚಿರುತ್ತೆ. ಇದರಿಂದ ಮಾರುಕಟ್ಟೆಯಲ್ಲಿ ಯಾರು ಕೂಡ ಈ ಶುಂಠಿಯನ್ನು ಖರೀದಿಸಲು ಮುಂದೆ ಬರುವುದಿಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳ ಹೂಡಿರುವ ವ್ಯಾಪಾರಿಗಳು ಈಗ ಕೈ ಇಸುಕಿಕೊಳ್ಳುವಂತಾಗಿದೆ. ಮಳೆ ಬಂದು ಎಲ್ಲ ಶುಂಠಿ ಎಲ್ಲ ಹಾಳಾಗಿ ಎಲ್ಲ ಕೊಚ್ಕೊಂಡು ಹೋಗಿ ಭಾಳ ನಷ್ಟ ಆಗಿದೆ. ಅದಕ್ಕೇನು ನಮಗೆ ಏನು ಮಾಡ್ಕೊಳಕ್ಕೇನು ಆಗ್ತಾ ಇಲ್ಲ. ಹಣ ಅವು ಇವು ಏನು ಮಾಡಿಕೊಡೋದು ಸರ್ಕಾರದಿಂದ ಏನು ಸವಲತ್ತು ಕೊಡ್ತಾ ಇಲ್ಲ. ಇದೇ ಮಣ್ಣಲ್ಲಿ ಹಾಕ್ತಾಯಿದೆ, ತೆಗೆದು ಹಾಕ್ತಾಯಿದ್ದೀವಿ, ಎಲ್ಲ ನಷ್ಟ ಆಗ್ತಾಯಿದೆ. ಊರು ಬಿಟ್ಟು ಹೋಗ್ತಾ ಇದ್ದಾರೆ ಜನ, ಲಕ್ಷ ಗಟ್ಟಲೆ ಲಾಸ್ ಮಾಡಿಕೊಂಡು. ಈಗೆಲ್ಲ ಸಮಸ್ಯೆ ಆಗ್ತಾ ಇದೆ. ಪದೇ ಪದೇ ಮಳೆ ಬರ್ತು. ಕೇವಲ ಪ್ರಕೃತಿಯ ಮೇಲೆಯೇ ಅವಲಂಬಿತವಾಗಿರುವ ವ್ಯಾಪಾರಿಗಳು ಸರ್ಕಾರದ ಮುಂದೆ ಒಂದು ಪ್ರಮುಖ ಬೇಡಿಕೆ ಇಟ್ಟಿದ್ದಾರೆ. ಶುಂಠಿ ಒಣಗಿಸಲು ಸುಸಜ್ಜಿತ ಶೆಡ್ಗಳನ್ನು ಸರ್ಕಾರ ನಿರ್ಮಿಸಿಕೊಡಬೇಕು. ಹಾಗೆಯೇ ಅಕಾಲಿಕ ಮಳೆಯಿಂದ ನಷ್ಟ ಅನುಭವಿಸಿರುವ ವ್ಯಾಪಾರಿಗಳಿಗೆ ಸೂಕ್ತ ಪರಿಹಾರ ಘೋಷಿಸಬೇಕೆಂದು ಒತ್ತಾಯಿಸಿದ್ದಾರೆ. ಶುಂಠಿ ವ್ಯಾಪಾರ ಮಾಡ್ತೇವೆ. ಅಕಾಲಿಕವಾಗಿ ಮಳೆ ಬಂದು ಶುಂಠಿ ಒಣಸಿದ ಶುಂಠಿ ಎಲ್ಲ ನೆಂದು, ಒಣ ಶುಂಠಿ ಎಲ್ಲ ನೆಂದು ಹಾಳಾಗಿದೆ. ಅದೇ ರೀತಿಯಲ್ಲಿ ಒಣಸಿದ್ದು ಮಳೆ ನೀರಿಗೆ ತೊಳ್ಕೊಂಡು ಹೋಗಿ ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ. ಅಕಾಲಿಕ ಮಳೆಯಿಂದ ತುಂಬಾ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತಾ ಇದೆ. ಸಾಲ ಮೂಲ ಮಾಡಿ ಶುಂಠಿ ತಂದಿದ್ದೆ, ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗಿದೆ. ಅದು ಏನಂತ ಪರಿಹಾರ ನೀವು ಗೌರ್ಮೆಂಟ್ನವರು ಏನಂತ ಮಾಡಿ ಕೊಡಬೇಕು. ನಮ್ಗೆ ಎಲ್ಲ ಕೊಚ್ಚಿ ಹೋಗಿದೆ ಶುಂಠಿ. ಒಂದು ಹೆಚ್ಚು ಕಡಿಮೆ ಒಂದು 20 ಚೀಲ ಶುಂಠಿ ಹೋಗಿದೆ. ಒಟ್ಟಾರೆ ಶುಂಠಿ ನೆಟ್ಟಿರುವ ರೈತರು ಈ ಅಕಾಲಿಕ ಮಳೆಯಿಂದ ಒಳ್ಳೆಯದಾಯಿತು ಎನ್ನುತ್ತಿದ್ರೆ, ಇತ್ತ ಒಣ ಶುಂಠಿ ವ್ಯಾಪಾರಿಗಳಿಗೆ ಅಕಾಲಿಕ ಮಳೆ ದೊಡ್ಡ ಶಾಪವಾಗಿ ಪರಿಣಮಿಸಿದೆ. ಹಾಗಾಗಿ ಸಂಕಷ್ಟದಲ್ಲಿರುವ ವ್ಯಾಪಾರಿಗಳ ನೆರವಿಗೆ ಸರ್ಕಾರ ಧಾವಿಸಬೇಕಿದೆ. ಸಾವಂತ್ ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.